ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ನಾನು ನಿನ್ನೆ ನಿಮಗೆಲ್ಲ ಹೇಳಿದಂತೆ SSLCಯ ನಮ್ಮ ದ್ವಿತೀಯ ಭಾಷೆ ಇಂಗ್ಲಿಷಿನ ಕೊನೆಯ ಪಾಠವಾದಂಥ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂದ್ರೆ ಉಳಿಯೋದು, ಬದುಕುಳಿಯೋದು. ಕುವೆಂಪುರವರು ಒಂದು ಮಾತು ಹೇಳ್ತಾರ, ಬದುಕಿನ ಬಹುದೊಡ್ಡ ಸಾರ್ಥಕತೆ ಅಂದ್ರೆ ಏನಂದ್ರೆ ಬದುಕುವುದು. ಏನಿದು ಬದುಕಿನ ಸಾರ್ಥಕತೆ? ಬದುಕು ಅಂದ್ರೆ ಆ ಬದುಕನ್ನ ಮುನ್ನಡೆಸಿಕೊಂಡು ಹೋಗೋದೈತಲ್ಲ, ಅದೇ ಒಂದು ಅದರದ ಇದು ಅಂತೇಳಿ ಕುವೆಂಪುರವರು ಹೇಳಿದ ಮಾತಿದು. ಆ ಮಾತಿನೊಂದಿಗೆ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ವಿಜ್ಞಾನ ಮತ್ತು ಬದುಕು. ಕೆಲಿಸ್ ಬರೋಕ್ ಅನ್ನುವಂತಹ ಒಬ್ಬ ಸೈಂಟಿಸ್ಟ್ ಬರೆದಂಥ ಪಾಠ ಇದು. ಅದು ಮೊದಲು ಲೇಖನ. ಹೀಗಾಗಿ ಸ್ವಲ್ಪ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಹೋಗ್ಬೇಕಂತ. ಒಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್ ಒಂದಿಗೆ ಈ ಪಾಠವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನದು? ಇಫ್ ಯು ಆರ್ ಸೋ ಕ್ಲೆವರ್, ವೈ ಆರ್ ಯು ಸೋ ಪುವರ್? ನೀನು ಭಾಳ ಜಾಣನಾಗಿದ್ರ, ಭಾಳ ಬುದ್ಧಿವಂತನಾಗಿದ್ರ, ಇನ್ನೂ ಬಡವನಾಗಿ ಯಾಕದೀಪ? ಅಂದ್ರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ. ಆ ಬಡತನದ ಜೊತೆಗೆ ಜೀವನದೊಳಗ ಸಾಧನೆ ಮಾಡಬೇಕು, ಏನಾದರೂ ಸಾಧಿಸಿ ಜೀವನದೊಳಗೆ ಮುಂದೆ ಬರಬೇಕು. ಎಲ್ಲಿದ್ದೆ ಅಲ್ಲೇ ಇದ್ದೆ ಅನ್ನೋಂಗೆ ಆಗಬಾರ್ದು ಅನ್ನೋದು ಈ ಮಾತಿನ ಅರ್ಥ. ವೈ ಇಸ್ ದಟ್ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಅ ಸೈಂಟಿಸ್ಟ್? ಹಾಗಾದ್ರೆ ಇವತ್ತು ನಮ್ಮ ಸುತ್ತಮುತ್ತಲೂ ಕೆಲವು ವ್ಯಕ್ತಿಗಳನ್ನ ನಾವು ಈಗ SSLC ಮುಗಿಸುವ ಹೊತ್ನ್ಯಾಗ ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಿರ್ತೀವಿ. ಏನಪ್ಪಾ ಮುಂದೆ ಏನು ಮಾಡ್ಬೇಕಂತ ಮಾಡಿ, ಸೈನ್ಸ್ ಮಾಡ್ಬೇಕಂತ ಮಾಡಿಯೋ, ಕಾಮರ್ಸ್ ಮಾಡ್ಬೇಕಂತ ಮಾಡಿಯೋ, ಈ ಥರ ಕೇಳಿದಾಗ ಭಾಳಷ್ಟು ವಿದ್ಯಾರ್ಥಿಗಳು ನಾನು ಸೈನ್ಸ್ ಮಾಡ್ತೀನಿ ಸರ್, ನಾನು ಮುಂದೆ ಸೈಂಟಿಸ್ಟ್ ಆಗ್ಬೇಕಂತ ಮಾಡೀನಿ ಅಂತ ಹೇಳ್ತಾರೆ. ದೇ ಸ್ಟಿಲ್ ಡಿಸೈಡ್ ಟು ಬಿಕಮ್ ಅ ಸೈಂಟಿಸ್ಟ್. ಇವತ್ತು ಅನೇಕ ಜನ ಆ ದಿಶೆಯೊಳಗೆ ಪ್ರಯತ್ನ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ನಾನು ಒಬ್ಬ ಚನ್ನಬಸವೇಶ್ವರ ಏಳುಮಗ್ಗದನ್ನು ಒಬ್ಬ ಹೆಸರಾಂತ ವಿಜ್ಞಾನಿ, ನಮ್ಮ ಹುಬ್ಬಳ್ಳಿಯವರು, ಅವ್ರ ಬಗ್ಗೆ ಕೂಡ ಭಾರತದ ಮಹಾನ್ ಸಾಧಕರು, ದ ಗ್ರೇಟ್ ಇಂಡಿಯನ್ ಅಚೀವರ್ಸ್ ಅಂತೇಳಿ ಒಂದು ವಿಡಿಯೋ ಮಾಡೀನಿ. ಯಾವಾಗಾರ ಆರಾಮ್ ಸಮಯ ಸಿಕ್ಕಾಗ ನೋಡ್ರಿ. ಅವರು ಕೂಡ ಒಬ್ಬ ಬಹಳ ದೊಡ್ಡ ವಿಜ್ಞಾನಿ, ಚನ್ನಬಸವೇಶ್ವರ ಏಳುಮಗ್ಗದ ಅಂಥೇಳಿ. ಹಾಗೆ ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಬಿಸ್ನೆಸ್ ಮೆನ್, ಇವತ್ತು ವೃತ್ತಿಯನ್ನು ಕೈಕೊಳ್ಬೇಕಂದ್ರೆ ನಿಮಗೆ ಬಿಸ್ನೆಸ್ ಐತಿ, ನೀವು ಲಾಯರ್ಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಎಂಜಾಯ್ ಎ ಮಚ್ ಹೈಯರ್ ಇನ್ಕಮ್, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಹಣವನ್ನು ಗಳಿಸ್ಬೋದು. ಹಾಗಾದ್ರೆ ಇಲ್ಲಿ ಜೀವನದ ಧ್ಯೇಯೋದ್ದೇಶ ಬರೀ ಹಣ ಗಳಿಸೋದಲ್ಲ, ಅದು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಬರೀ ಹಣ ಗಳಿಸೋದಲ್ಲ, ಮತ್ತೇನು? ಲಿಯೋ ಟಾಲ್ಸ್ಟಾಯ್, ರಷ್ಯಾದ ಒಬ್ಬ ಹೆಸರಾಂತ ಲೇಖಕರಾದಂಥ ಲಿಯೋ ಟಾಲ್ಸ್ಟಾಯ್ ಅವರು ಒಂದು ಮಾತು ಹೇಳ್ತಾರೆ ಸಾಹಿತಿಗಳ ಬಗ್ಗೆ. ಅವ್ರು ಹೇಳಿದ ಮಾತು, ಸಾಹಿತಿಗಳ ಬದುಕು ಹೆಂಗಿರ್ತದೆ ಅಂದ್ರೆ, ಒನ್ಸ್ ರೋಡ್ ದ್ಯಾಟ್ ಅ ರೈಟರ್ ಈಸ್ ನಾಟ್ ಅ ಮಿಯರ್ಲಿ ಪರ್ಸನ್ ಹೂ ರೈಟ್ಸ್. ಯಾರು ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾರೋ ಅವರು ಬರಹಗಾರರಲ್ಲ. ಮತ್ತು ಬರಹಗಾರ ಅಂದ್ರೆ ಯಾರ್ರೀ? ಯಾರು ಬರವಣಿಗೆಯನ್ನು ಬಿಟ್ಟು ಬದುಕಲಾರರೋ. ನೋಡ್ರಿ ಎಷ್ಟು ಚಂದ ಐತೆ ಮಾತು. ರೈಟರ್ ಇಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ಇವತ್ತು ನಾನೊಬ್ಬ ಟೀಚರ್, ಟೀಚಿಂಗ್ ಮಾಡಲಾರ್ದೆ ನನಗೆ ಇರೋಕ್ಕಾಗಲ್ಲ. ಅದಕ್ಕೆ ಒಂದು ಸಾಯಂಕಾಲ ಅಟ್ಲೀಸ್ಟ್ ಒಂದು 45 ನಿಮಿಷ ನಿಮ್ಮ ಜೊತೆಗೆ ಕಳೆದಾಗಲೇ ನನಗೆ ಸಮಾಧಾನ. ಅದಕ್ಕೆ ನಾನು ಇದು ಒಂದು ಆನ್ಲೈನ್ ಕ್ಲಾಸ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಹೀಗೆ ಚರ್ಚೆ ಮಾಡ್ಕೊತ ಕುಂತೀನಿ. ನಿಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ನಾನು ಹೇಳಬೇಕಾಗೈತಿ. ಇವತ್ತಿನ ನನ್ನ ಸ್ಟೇಟಸ್ ನೋಡಿದವ್ರಿಗೆ ಗೊತ್ತಾಗಿರ್ತೈತಿ. ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ, ಹೌದಾ, ಬರೀ ಅವರು ಇವರು ಅಲ್ಲ, ಎಲ್ಲ ವಿದ್ಯಾರ್ಥಿನಿಯರ ಸಹಕಾರದಿಂದ ಕೇವಲ 6 ದಿವಸಗಳ ಹಿಂದೆ ನಾನು SA1 ಪರೀಕ್ಷೆಯ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಏನು ನಾನು ಲರ್ನ್ ಈಜಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ, ಅದು ಇವತ್ತು 11,000, ಮುಂಜಾನೆ ಸ್ಟೇಟಸ್ ಹಾಕಿದಾಗ 10,000 ಆಗಿತ್ತು. ಈಗ ಸಾಯಂಕಾಲ ನೋಡಿದಾಗ 11,000 ವಿದ್ಯಾರ್ಥಿಗಳು ಅದನ್ನು ಈಗಾಗಲೇ ನೋಡಿದ್ದಾರೆ. SA1 ಪರೀಕ್ಷೆ ಸಾಲ್ವಿಂಗ್ ಕ್ವಶನ್ ಪೇಪರ್ ನಾನು ಏನು ಬಿಡಿಸೀನಿ ಅದರ ಬಗ್ಗೆ ಅನೇಕ ಜನ ಕಮೆಂಟ್ಸ್ ಹಾಕಿರಿ.
ಅದರೊಳಗೆ ಒಂದು ಮಿಸ್ಟೇಕ್ ಆಗೈತಿ. 23ನೇ ಪ್ರಶ್ನೆ ಆರ್ ವೈ ಡಿಡ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಬಾಳಕ ಮೋಹನನ ಮನೆಗೆ ಬಂದರು ಅನ್ನೋದಕ್ಕೆ ಉತ್ತರ ಮಿಸ್ಟೇಕ್ ಆಗೈತಿ ಅಂತ ನಿನ್ನೆ ಹೇಳಿದ್ದೆ ನಾನು. ಅದು ಒಂದು ಮಿಸ್ಟೇಕ್ ಆಗಿ ಅಲ್ಲಿ ಐ ಆಮ್ ದಿ ಲ್ಯಾಂಡ್ ಆನ್ಸರ್ ಬಂದತಿ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ದೆ. ಅದು ಒಂದು ಹೊರತುಪಡಿಸಿದ್ರೆ ನಾವು ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ಯಾರ, ಸರ ನೀವು ಡೆವಲಪ್ ದಿ ಸ್ಟೋರಿ ಬಿಟ್ಟಿರಿ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ ಬಿಟ್ಟಿರಿ ಅಂತ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಅದಕ್ಕಾಗಿ ಪ್ರತ್ಯೇಕ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಮದೀನಿ. ನೀವು ಅವುಗಳನ್ನೆಲ್ಲ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೂ ಮತ್ತು ಡೆವಲಪ್ ದಿ ಸ್ಟೋರಿಗೂ ಮತ್ತು ಪ್ರೊಫೈಲ್ ರೈಟಿಂಗಿಗೂ ಅವಕ್ಕೆಲ್ಲ ಪ್ರತ್ಯೇಕ ವಿಡಿಯೋಗಳನ್ನು ಮಾಡಿ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋಮದೀನಿ. ಅದ್ರ ಜೊತೆಗೆ ನಿನ್ನೆ ನಾನು ಒಂದು ಕೇಳಿದೆ, ಯಾಕೋ ನಿಮ್ಮ ಕಡೆಯಿಂದ ಸಂಡೇಕ್ಕೊಮ್ಮೆ ಕ್ಲಾಸ್ ತೊಗೊಳೋದ್ರ ಬಗ್ಗೆ ಅಷ್ಟೊಂದು ರೆಸ್ಪಾನ್ಸ್ ಬರಲಿಲ್ಲ. ನೋಡೋಣ, ಅದ್ರ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಈಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗ ಹೆಂಗೆ ನಾನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ 2 ಅಂಕದ ಪ್ರಶ್ನೆಗಳನ್ನು ಹೇಗೆ ನಾನು ಅಲ್ಲಿ ನಿಮಗೆ ನನ್ನ ಲರ್ನ್ ಈಜಿ ಇದರೊಳಗೆ ಇದು ಮಾಡೀನಿ, ಆ ರೀತಿ ಮುಂದಿನ ದಿನಗಳಲ್ಲಿ ಮೊದಲನೇ ಪಾಠದಿಂದ ಎ ಹೀರೋ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಹಿಡಿದು 8 ಪಾಠ, 8 ಪ್ರಶ್ನೆ, ಆಮೇಲೆ 8 ಪೋಯಮ್ ಮತ್ತು 4 ಸಪ್ಲಿಮೆಂಟ್ ರೀಡಿಂಗ್ಗಳ ಬಗ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಯಾರ ಮತ್ತು ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಅದ್ರ ಜೊತೆಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟು ಮೊದಲ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಸಾರಾಂಶೀಕರಿಸಿ ಸಮರೈಸ್ ಮಾಡಿ ಆ ಪಾಠದ ಬಗ್ಗೆ ಆ ಪದ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಟ್ಟು ಆಮೇಲೆ ಅದರ ಬಗ್ಗೆ ಪ್ರಶ್ನೆ ಉತ್ತರಗಳನ್ನು ಯಾವ ರೀತಿ ಕೇಳ್ಯಾರ, ನೀವು ಯಾವ ರೀತಿ ಬರೀಬೇಕು ಅನ್ನೋದನ್ನು ಹಂತ ಹಂತವಾಗಿ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ. ನೀವು ಅದನ್ನೆಲ್ಲ ಅವಲೋಕನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ರಿ. ಹಾಗಾದರೆ ಲಿಯೋ ಟಾಲ್ಸ್ಟಾಯ್ ಅವರ ಮಾತು ಏನಂಗಾರೆ, ಅವರ್ ರೈಟರ್ ಈಸ್ ಅ ಪರ್ಸನ್ ಹೂ ಕೆನಾಟ್ ಲಿವ್ ವಿದೌಟ್ ರೈಟಿಂಗ್. ಯಾವನು ಬರವಣಿಗೆ ಇಲ್ಲದೆ ಬದುಕಲಾರನೋ ಅವನನ್ನು ಬರಹಗಾರ ಅಂತ ಕರಿಬೇಕು ಅಂತ. ದ ಸೇಮ್ ಐ ಬಿಲೀವ್ ಈಸ್ ಟ್ರೂ ಆಫ್ ಎ ಸೈಂಟಿಸ್ಟ್. ಇದು ಕೇವಲ ಸಾಹಿತ್ಯಗಳಿಗೆ ಮಾತ್ರ ಅನ್ವಯ ಆಗೋದಿಲ್ಲ, ಈ ಮಾತು ವಿಜ್ಞಾನಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್. ಯಾಕೆ ವಿಜ್ಞಾನಿಗಳಾಗಬೇಕು ಅಂದ್ರೆ ಸೈನ್ಸ್ ಅನ್ನೋದೇ ಒಂದು ಅಡ್ವೆಂಚರ್. ಅದು ವಿಜ್ಞಾನಿಗಳು ಈ ಜಗತ್ತಿನ ರಹಸ್ಯಗಳನ್ನು ಭೇದಿಸಲಿಕ್ಕೆ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬಿಗ್ ಬ್ಯಾಂಗ್ ಅಂತೇಳಿ ಒಂದು ಎಕ್ಸ್ಪಿಡಿಷನ್ ನಡೆದೈತಿ, ನಿಮಗೆಲ್ಲ ಗೊತ್ತಿರಬೇಕು. ಜಗತ್ತಿನ ಎಲ್ಲ ದೇಶಗಳ ವಿಜ್ಞಾನಿಗಳು ಕೂಡ ಇರೋದ್ರಾಗ ಬಿಗ್ ಬ್ಯಾಂಗ್. ಅದರ ಉದ್ದೇಶ ಏನು, ಇದೇನು ಈಗ ನಾವೆಲ್ಲ ವಾಸ ಮಾಡ್ತಾ ಇರುವಂಥ ಜಗತ್ತು ಐತಲ್ಲ, ಇಂಥ ಇನ್ನೊಂದು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೋ ಅಂತೇಳಿ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸೈನ್ಸ್ ಈಸ್ ಅನ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ವಿಜ್ಞಾನಿಗಳಿಗೆ ಸಿಕ್ಕಂಥ ಗೌರವವನ್ನು ಗಮನಿಸಿದ್ರೆ ನೀವು, ಡಾಕ್ಟರ್ APJ ಅಬ್ದುಲ್ ಕಲಾಂ, ಅದ ಮಿಸೈಲ್ ಮ್ಯಾನ್ ಅಂತ ಕರಿತೀವಿ, ಕ್ಷಿಪಣಿ ತಜ್ಞ, ಅವರನ್ನು ನಾವು ಭಾರತದ ರಾಷ್ಟ್ರಪತಿಯಾಗಿ ಜಗತ್ತಿನ ಅತ್ಯುನ್ನತವಾದ ಸ್ಥಾನದಲ್ಲಿ ಅವರನ್ನು ನೋಡಿ ಸಂತೋಷ ಪಟ್ವಿ ಅಂದ್ರೆ ಇದಕ್ಕಿಂತ ದೊಡ್ಡದಾದಂಥ ಉದಾಹರಣೆಯನ್ನು ನಾನು ಹೇಳಬೇಕಾಗಿಲ್ಲ. ಹೀಗಾಗಿ ವೇರ್ ಮೇಜರ್ ರಿವಾರ್ಡ್ಸ್ ಕಮ್ ಫ್ರಮ್ ದ ಡಿಸ್ಕವರಿ, ವಿಜ್ಞಾನಿಗಳಿಗೆ ಸಿಗ್ತಾ ಇರುವಂಥ ಗೌರವ, ಆ ಒಂದು ರೆಸ್ಪೆಕ್ಟ್ ಏನೈತಿ, ಅದು ಬಹಳಷ್ಟು ಜನರಿಗೆ ವಿಜ್ಞಾನಿಗಳ ಆಗಬೇಕು ಅಂಥೇಳಿ ಅದು ಬಯಸ್ತಾ ಇದೆ. ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ, ಬರೀ ದುಡ್ಡು ಮಾತ್ರ ಮುಖ್ಯ ಅಲ್ಲ. ಆ ಮನಿ ಜೊತೆಗೆ ಅದರ ಜೊತೆಗೆ ನೀವು ಕೆಲಸ ಮಾಡುವಂಥ ವಾತಾವರಣದೊಳಗೆ ನಿಮಗೆ ಏನಿರಬೇಕು, ಫ್ರೀಡಮ್ ಇರಬೇಕು, ಅಲ್ಲೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದ್ರ ಜೊತೆಗೆ ನಿಮ್ಮ ಕೆಲಸ ಮಾಡುವಂಥ ಬಳಗ ಏನೈತಲ್ಲ ಅದು ಭಾಳ ಕೋಆಪರೇಟಿವ್ ಆಗಿರಬೇಕು, ನಿಮಗೆ ಸಾಕಷ್ಟು ಇಂಡಿಪೆಂಡೆನ್ಸ್ ಇರಬೇಕು. ಅಂದಾಗ ಮಾತ್ರ ನೀವು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ವಾತಾವರಣ ಎಲ್ಲಿ ಸಿಗ್ತತಿಪ್ಪ ಅಂದ್ರೆ ನೀವು ವಿಜ್ಞಾನಿಗಳಾಗಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಅಂಥ ಒಂದು ವಾತಾವರಣ ಸಿಗ್ತತಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಂಥ ವಿಂಗ್ಸ್ ಆಫ್ ಫೈರ್ ಪುಸ್ತಕವನ್ನು ಓದಬೇಕು ನೀವು. ಅದರ ಕನ್ನಡ ಅನುವಾದ ಅಗ್ನಿ ರೆಕ್ಕೆಗಳು ಅಂಥೇಳಿ ಅದನ್ನು ನಾನು ಓದಿದ್ದೀನಿ. ಅದರಲ್ಲಿ ಕೆಲವು ಅನುಭವಗಳನ್ನು ಅವರು ಹೇಳ್ತಾರೆ, ವಿಜ್ಞಾನಿಗಳ ಬದುಕು ಹೇಗಿರುತ್ತೆ. ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಒಂದು ಸಲ ರಕ್ಷಣಾ ಮಂತ್ರಿಗಳ ಜೊತೆ ಅವ್ರದ್ದು ಮೀಟಿಂಗ್ ಇರ್ತೈತಿ. ಅಬ್ದುಲ್ ಕಲಾಂ ಅವ್ರ ಜೊತೆ ಇನ್ನೂ ಒಬ್ಬರು ಸೈಂಟಿಸ್ಟ್ ಇರ್ತಾರೆ. ಅವ್ರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರ್ತದೆ ಭಾರತ ಸರ್ಕಾರ. ಆ ಜವಾಬ್ದಾರಿ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಅವತ್ತು ಬೆಳಿಗ್ಗೆ ಮುಂಜಾನೆ 9 ಗಂಟೆಗೆ ರಕ್ಷಣಾ ಮಂತ್ರಿಗಳ ಜೊತೆ ಅವ್ರದ್ದು ಮೀಟಿಂಗ್ ಇರ್ತೈತಿ. ಮೀಟಿಂಗ್ ಮುಗಿಸೋ ಮಟನೂ ಅವರಿಗೆ ಬೇರೆ ಯಾವುದು ವಿಷಯದ ಬಗ್ಗೆಯೂ ಲಕ್ಷ್ಯ ಇರೋದಿಲ್ಲ.
ಯಾರಿಗೆ? APJ ಅಬ್ದುಲ್ ಕಲಾಂ ಅವರಿಗೆ. ಹೊರಗೆ ಬಂದ ಮೇಲೆ ಗಪ್ಪನ ನೆನಪಾಗುತ್ತಾ ತಮ್ಮ ಸಹೋದ್ಯೋಗಿ ವಿಜ್ಞಾನಿಗೆ ಹೇಳ್ತಾರ, ಸರ್ ಇವತ್ತ ನಮ್ಮ ಅಣ್ಣಾರ ಮಗಳ ಮದುವೆ, ಇವತ್ತು ಎಷ್ಟೊತ್ತಿದ್ರು ನಾನು ರಾಮೇಶ್ವರದಾಗ ಇರಬೇಕಾಗಿತ್ತು ಅಂಥೇಳಿ ಹೊರಗೆ ಬಂದ ಮೇಲೆ ಹೇಳ್ತಾರೆ. ಅಲ್ರಿ ಅಬ್ದುಲ್ ಕಲಾಂ ಅವರೇ, ನೀವು ಹೆಂಗ್ರಿ ನೀವು ಅಂದು ನೀವು ಹೇಗಾದರೂ ಮಾಡಿ ನಿಮ್ಮ ಅಣ್ಣಾರ ಮಗಳ ಮದುವೆಗೆ ನೀವು ಅಟೆಂಡ್ ಆಗುವಂಗೆ ಮಾಡೇ ತೀರ್ತೀವಿ ನಿಮ್ಮನ್ನು ಅಂತ ತಿಳ್ಕೊಂಡು ಅವರು ಮತ್ತು ವಾಪಸ್ ಆ ರಕ್ಷಣಾ ಮಂತ್ರಿಗಳನ್ನು ಭೇಟಿಯಾಗಿ ಅವ್ರ ಮುಂದೆ ಹೇಳ್ತಾರೆ, ನೋಡ್ರಿ ಅಬ್ದುಲ್ ಕಲಾಂ ಅವ್ರ ಕೆಲಸದ ಬಗ್ಗೆ ಅವ್ರಿಗೆ ಇರುವಂಥ ಕಳಕಳಿ ಹೆಂಗಪ್ಪ ಅಂದ್ರೆ ತಮಗೆ ವಹಿಸಿಕೊಟ್ಟಂಥ ಕೆಲಸವನ್ನು ಪೂರ್ತಿ ಮುಗಿಯೋವರೆಗೂ ಅವರಿಗೆ ತಮ್ಮ ಕೌಟುಂಬಿಕ ವಿಚಾರದ ಬಗ್ಗೆ ಕೂಡ ನೆನಪಿಲ್ಲ ಅಂತ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಇವತ್ತು ಆ ಮ್ಯಾರೇಜ್ ಅಟೆಂಡ್ ಆಗುವಂಗೆ ಮಾಡೋಣ ಅಂತ ತಿಳ್ಕೊಂಡು ಆಗ ಕೂಡ ತಕ್ಷಣ ಅವರನ್ನು ದೆಹಲಿಯಿಂದ ಮುಂದೆ ಕೆಲವೇ ನಿಮಿಷಗಳಲ್ಲಿ ಹೊರಡುವಂಥ ವಿಮಾನದಲ್ಲಿ ಚೆನ್ನೈಗೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಚೆನ್ನೈಯೊಳಗೆ ರಕ್ಷಣಾ ಪಡೆ ಹೆಲಿಕಾಪ್ಟರ್ಗಳು ತರಬೇತಿ ನಿರತರಾಗಿರ್ತಾವಲ್ಲಿ. ಅಲ್ಲಿ ಆ ಟ್ರೈನಿಂಗ್ಗೆ ಕೊಡ್ತಾ ಇರುವಂಥ ಆ ಮುಖ್ಯಸ್ಥರಿಗೆ ರಕ್ಷಣಾ ಮಂತ್ರಿಗಳು ಫೋನ್ ಮಾಡಿ ಏನು ಹೇಳ್ತಾರೆ ಅಂದ್ರೆ, APJ ಅಬ್ದುಲ್ ಕಲಾಂ ಅವರು ಬರೋದು ವಿಮಾನ ಚೆನ್ನೈಯೊಳಗೆ ಲ್ಯಾಂಡ್ ಆಗೋದ್ರೊಳಗನ ನೀವು ಒಂದು ಹೆಲಿಕಾಪ್ಟರ್ನ ಅಲ್ಲಿ ರೆಡಿ ಇಟ್ಟಿರಬೇಕು. ಆ ಹೆಲಿಕಾಪ್ಟರ್ನಾಗ ಅವರನ್ನು ನೀವು ರಾಮೇಶ್ವರಕ್ಕೆ ಹೋಗಿ ಅವ್ರನ್ನ ಮುಟ್ಟಿಸ್ಬೇಕು, ಅವರು ಅಣ್ಣಾರ ಮಗಳ ಮದುವೆಗೆ ಅಂತಂದು ಹೇಳಿದಾಗ ಅದನ್ನ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆದರೂ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಅಬ್ದುಲ್ ಕಲಾಂ ಅವರು ತಮ್ಮ ಅಣ್ಣಾರ ಮಗಳ ಮದುವೆ ಅಟೆಂಡ್ ಮಾಡಲಿಕ್ಕೆ ರಾಮೇಶ್ವರವನ್ನು ತಲುಪ್ತಾರೆ. ಹಾಗಾದ್ರೆ ಯಾಕೆ ಈ ಘಟನೆಯನ್ನು ನಿಮಗೆ ನಾ ಹೇಳಿದೆ ಅಂದ್ರೆ, ಒಬ್ಬ ವಿಜ್ಞಾನಿಗೆ ಎಷ್ಟು ಗೌರವ ಸಿಗ್ತದೆ, ಇದು ರಾಷ್ಟ್ರಪತಿ ಆಗೋಕ್ಕಿಂತ ಮೊದಲು ನಡೆದ ಘಟನೆ ಇದು ನಾ ಹೇಳೋದು. ಅದಕ್ಕೆ ಯಾಕೆ ಪ್ರಮೋಷನ್, ದ ಹಾನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಇನ್ ಅದರ್ ಅಕ್ಯುಪೇಷನ್. ಬೇರೆ ಯಾವ ಉದ್ಯೋಗಗಳಲ್ಲಿ ಇಷ್ಟಕ್ಕೊಂದ ನಿಮಗೆ ಗೌರವ ಸಿಗ್ತತೆಯೋ ಹೇಳಾರೆ ನಾನು, ಆದರೆ ವಿಜ್ಞಾನಿಗಳಿಗೆ ಮಾತ್ರ ಬಹಳ ನೀವು CNR ರಾವ್ ಅವ್ರನ್ನ ನೋಡಿರ್ಬೋದು, APJ ಅಬ್ದುಲ್ ಕಲಾಂ ಅವ್ರು ನೋಡಿರ್ಬೋದು, ವಿಕ್ರಮ್ ಸರ್ಬಾಯ್ ಅವರನ್ನು ನೋಡಿರ್ಬೋದು, CV ರಾಮಣ್ಣರನ್ನು ನೋಡಿರ್ಬೋದು, UR ರಾವ್ ಅವ್ರನ್ನ ನೋಡಿರ್ಬೋದು. ಹೌದಾ? ಒಂದಲ್ಲ ಎರಡಲ್ಲ ಉದಾಹರಣೆಗಳನ್ನು ಹೇಳ್ಕೊಂತ ಹೋದ್ರೆ ಸಾಕಷ್ಟು ಅದಾವು. ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಎಟ್ ಅನದರ್ ಒನ್ ನೇಚರ್ಸ್ ಮೈಸ್ಟ್ರಿ. ನಾನು ಹೇಳಿದೆ, ಈ ಜಗತ್ತು ರಹಸ್ಯಗಳಿಂದ ಕೂಡಿದೆ. ಮೈಸ್ಟ್ರಿ ಅಂದ್ರೆ ರಹಸ್ಯ. ಆ ರಹಸ್ಯಗಳನ್ನು ಭೇದಿಸುವಂಥ ಕೆಲಸವನ್ನ APJ ಅಬ್ದುಲ್ ಕಲಾಂರಂಥ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲ್ಲಿಸ್ ಬರೋಕ್ ಅವ್ರು ಹೇಳ್ತಾರ, ಇದು ಇಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡೋದ್ರೊಳಗೆ ಏನು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಲ್ಲ, ಅದು ಬೇರೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆನ್ ಇನ್ಸ್ಟಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್. ವಿಚಾರ ಮಾಡೋದಕ್ಕೂ ಕೆಲಸ ಮಾಡೋದಕ್ಕೂ, ಹೌದಾ, ಗುಡ್ ಫೀಲಿಂಗ್ ದ್ಯಾಟ್ ಕಮ್ಸ್ ವೆನ್ ದ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್. ಇಲ್ಲಿ ಎಲ್ಲ ಒಂದು ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಕೆಲಸ ಮಾಡಿದಾಗ ಆ ಕೆಲಸ ಸಕ್ಸಸ್ ಆದಾಗ, ಹೌದಾ, ಒಂದೊಂದು ಸ್ಯಾಟಲೈಟನ್ನು ಹಾರಿಸುವ ಹೊತ್ನಾಗೂ ಕೂಡ ಇಲ್ಲಿ ವಿಜ್ಞಾನಿಗಳು ಹೇಗೆ ಕುತ್ಕೊಂಡು ಆ ಟೆನ್ಷನ್ನೊಳಗೆ ಅದು ಸಕ್ಸಸ್ ಆಕತ್ಯೋ ಇಲ್ಲೋ, ಅದು ತನ್ನ ಕಕ್ಷೆಯನ್ನು ಮುಟ್ಟುತ್ತೋ ಇಲ್ಲೋ ಅಂಥೇಳಿ ಯಾವ ಥರ ನೀವೆಲ್ಲ ನೋಡಿರಿ, ಅವರು ಇಸ್ರೋದಾಗ ಕುಂತಿದ್ದು ಅದನ್ನೆಲ್ಲ ನೀವು TV ಒಳಗೆ ತೋರಿಸ್ತಿರ್ತಾರ. ಹಾಗೆ ಅದನ್ನೆಲ್ಲ ಅದು ಬಹಳ ಇಟ್ ವಾಸ್ 1960 ಮುಂದೆ ಹೇಳ್ತಾರೆ. ಈಗ 1960 ಸಮಯ, ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಈ ಕೋಲ್ಡ್ ವಾರ್ ಅಂದ್ರೆ ಏನು? ಶೀತಲ ಸಮರ. ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಎಲ್ಲ ಕ್ಷೇತ್ರಗಳಲ್ಲಿ ಪೈಪೋಟಿ. ಆರ್ಥಿಕ ಕ್ಷೇತ್ರದಲ್ಲಿ ಪೈಪೋಟಿ, ವಿಜ್ಞಾನ ಕ್ಷೇತ್ರದಲ್ಲಿ ಪೈಪೋಟಿ, ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡೋದ್ರಲ್ಲಿ ಪೈಪೋಟಿ, ಅಣ್ವಸ್ತ್ರಗಳನ್ನು ಎಲ್ಲದರಲ್ಲಿ ಏನು ಒಂದು ಪೈಪೋಟಿ ಇತ್ತಲ್ಲ, ಇವರೀಗ ಒಬ್ಬ ಮಾನವರಹಿತ ಉಪಗ್ರಹವನ್ನು ಹಾರಿಸಿದ್ರು, ಅವರು ಒಂದು ಮಾನವ ಸಹಿತ ಉಪಗ್ರಹವನ್ನು ಹಾರಿಸ್ತಿದ್ರು. ಇವರು ಸಬ್ಮರೀನ್ಗಳನ್ನು ತಯಾರು ಮಾಡಿದ್ರು, ಅವರು ಸಬ್ಮರೀನ್. ಇದಕ್ಕೆ ಕೋಲ್ಡ್ ವಾರ್ ಅಂತ ಕರೀತಾರೆ. ಆ ಸಮಯದಲ್ಲಿ ನಾನು ಮಾಸ್ಕೋದಲ್ಲಿದ್ದೆ. ನಾನು ಅಂದ್ರೆ ಕೆಲ್ಲಿಸ್ ಬರೋಕ್ ಅವರು. ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೆಸ್ಮಿಕ್ ವೇವ್ಸ್. ಸೆಸ್ಮಿಕ್ ಕಿರಣಗಳ ಕುರಿತಾಗಿ ನನ್ನದೇ ಆದಂಥ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ನಾನು ಮಾಸ್ಕೋದಲ್ಲಿ ನನ್ನ ಪ್ರಯೋಗದಲ್ಲಿ ನಿರತನಾಗಿದ್ದೆ. ಟ್ರಿಮರ್ಸ್ ಜನರೇಟೆಡ್ ಬೈ ಅನ್ ಅರ್ಥ್ಕ್ವೇಕ್. ಈ ಅರ್ಥ್ಕ್ವೇಕ್ ಆದಾಗ ಏನು ಭೂಮಿಯೊಳಗೆ ಕಂಪನಗಳು ಉಂಟಾಕವಲ್ಲ, ಆ ಕಂಪನಗಳನ್ನು ಅದನ್ನೆಲ್ಲ ಸ್ಟಡಿ ಮಾಡಿ ಮುಂದಾಗುವ ಅನಾಹುತವನ್ನು ಮೊದಲೇ ಗ್ರಹಿಸಿ ಎಲ್ಲಿ ಆ ರೀತಿ ಆಗುತ್ತೋ ಅಲ್ಲಿಂದ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡೋದ್ರ ಮುಖಾಂತರ ಅಲ್ಲಿ ಆಗುವಂಥ ಅನಾಹುತವನ್ನು ತಪ್ಪಿಸೋದು ಇದು ಹಿಂದಿನ ಉದ್ದೇಶ. ಅದೇ ಒಂದು ಥಿಯರಿಯನ್ನು ಇಟ್ಕೊಂಡು
ಹೌದಾ? ಈಗ ಸಬ್ಮರಿನ್ಗಳನ್ನ ಕಂಡುಹಿಡಿಯೋದು. ಈಗ ಯಾಕಂದ್ರೆ ಸಬ್ಮರಿನ್ಗಳು 2ನೇ ಜಾಗತಿಕ ಯುದ್ಧದಲ್ಲಿ ಗೊತ್ತೈತಿ ನಿಮ್ಗೆ. ಸಬ್ಮರಿನ್ಗಳು ಅಂದ್ರೆ ನೀರಿನ ಒಳಗೆ ಹೊಕ್ಕವು. ಈ ದಂಡಿ ಒಳಗೆ ಮುಳುಗಿದ್ವು ಅಂದ್ರೆ ಆ ದಂಡಿ ಒಳಗೆ ಇಳ್ತಾವು. ಅಲ್ಲೇ ಹಡಗುಗಳು ಎಲ್ಲಿಂದ ಬರಾಕುಂತೈತಿ, ಎಲ್ಲಿ ಹೊರಗೆ ಏನು ಕಾಣ್ತಿರೋದಿಲ್ಲ. ನಿಮಗೆಲ್ಲ ಸಬ್ಮರಿನ್ ಅಂದ್ರೆ ಗೊತ್ತೈತಿ. ಆ ಸಬ್ಮರಿನ್ಗಳನ್ನ ಕಂಡುಹಿಡಿಯಲಿಕ್ಕೆ ಈ ಒಂದು ಪ್ರಯೋಗವನ್ನು ಬಳಸಿದ್ರೆ ಹೆಂಗೆ ಅನ್ನುವಂಥದ್ದು ಅಲ್ಲಿ ಕೆಲಿಸ್ಬರೋಕ್ ಅವ್ರದ್ದು ಪ್ರಯತ್ನ ಆಗಿತ್ತು. ಐ ವಾಸ್ ಅಬ್ಸರ್ವ್ಡ್ ಇನ್ ಮೈ ಪ್ರಾಬ್ಲಮ್. ನನ್ನದೇ ಆದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ನಾನು ಪ್ರಯೋಗದಲ್ಲಿ ನಿರತನಾಗಿದ್ದೆ. ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ಸ್ ವಿತ್ ದ ರಿಯಲ್ ಲೈಫ್. ಹೌದಾ? ಇವತ್ತ ವಿಜ್ಞಾನಿಗಳು ಮಾಡುವಂಥ ಯಾವುದೇ ಸಂಶೋಧನೆ ಅದು ರಿಯಲಿಸ್ಟಿಕ್ ಲೈಫ್ನೊಳಗೆ. ಇವತ್ತು ಯಾವುದೋ ಒಂದು ಹೊಸ ಸಂಶೋಧನೆಯನ್ನು ಮಾಡ್ತಾರಪ್ಪ ವಿಜ್ಞಾನಿಗಳು. ಈಗ ಜಾನ್ ಬೇರ್ಡ್ ಟಿವಿಯನ್ನು ಕಂಡುಹಿಡಿತಾನ ಅಂದ್ರೆ ಅದು ತನ್ನ ಸ್ವಂತಕ್ಕೆ ಕಂಡುಹಿಡಿದಲ್ಲ ಅವರು ಜಾನ್ ಬೇರ್ಡ್. ಅದರಿಂದ ಇಡೀ ಜಗತ್ತಿನ ತುಂಬ ಜನ ಏನು ಮಾಡ್ಲಿಕ್ಕತ್ತಿದ್ರು, ಮನೆಯಲ್ಲೇ ಕುಂತು ಮನರಂಜನೆಯನ್ನು ಪಡ್ಕೊಳ್ಳಿಕ್ಕತ್ತಿದ್ರು. ಜಗತ್ತಿನಲ್ಲಿ ನಡೆದಂಥ ಬೇರೆ ಬೇರೆ ಸುದ್ದಿಗಳನ್ನು ಬರೀ ಇದುವರೆಗೂ ಕೇಳ್ತಿದ್ರಲ್ಲ ಅದನ್ನು ನೋಡಲಿಕ್ಕೆ ಕೂಡ ಸಾಧ್ಯ ಆಯ್ತು. ಹಾಗಾದರೆ ಜಾನ್ ಬೇರ್ಡ್ ಅವರ ಸಂಶೋಧನೆ ಬರೀ ಅವ್ರ ಪೂರ್ತಿ ಕಾಲಿಲ್ಲ, ಅವ್ರ ದೇಶದ ಪೂರ್ತಿ ಕಾಲಿಲ್ಲ, ಇಡೀ ರಿಯಲ್ ಲೈಫ್ನೊಳಗೆ, ಜಗತ್ತಿನ ಒಂದು ರಿಯಲಿಸ್ಟಿಕ್ ಲೈಫ್ನೊಳಗೆ ಒಂದು ಬದಲಾವಣೆಯನ್ನು ತಂತು ಅಂತನ ಹೇಳ್ಬೋದು. ವಿಜ್ಞಾನಿಗಳು ಭಾಳಷ್ಟು ರಿಯಲಿಸ್ಟಿಕ್ ಪೀಪಲ್ ವಿವರಿಸಿರಿ ಅಂತ 2 ಮಾರ್ಕ್ಸಿನ ಕ್ವಶನ್ ಐತೆ ನೋಡ್ರಿ. ಇದನ್ನೆಲ್ಲ ಬರಿಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ದ ಸಮನ್ಸ್ ಕೇಮ್. ಸಮನ್ಸ್ ಅಂದ್ರೆ ಕರೆ ಕಳಿಸೋದು. ನನಗೆ ಆಹ್ವಾನ ಬಂತು. ದ ಸಮನ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್. ಈ ಹ್ಯಾಡ್ ರಿಸೀವ್ಡ್ ಅ ಮೆಸೇಜ್ ಫ್ರಮ್ ದ ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನೆವಾ. ನನಗೆ ರಷ್ಯಾದ ಸೋವಿಯತ್ ಅಕಾಡೆಮಿ ಆಫ್ ಸೈನ್ಸ್ನ ಅಧ್ಯಕ್ಷರಿಗೆ ಒಂದು ಪತ್ರ ಬಂದಿತ್ತು. ಅದು ಪತ್ರ ಎಲ್ಲಿಂದ ಬಂದಿತ್ತು ಅಂದ್ರೆ ಜಿನಿವಾದಿಂದ ಬಂದಿತ್ತು. ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜಿನಿವಾ. ಆ ಜಿನಿವಾದೊಳಗೆ ಒಂದು ಮೀಟಿಂಗ್ ಇತ್ತು. ಯಾವ್ದ್ರ ಮೀಟಿಂಗು? ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೀಟಿಂಗ್. ಅಂದ್ರೆ ಕೆಲವು ದೇಶಗಳ ವಿಜ್ಞಾನಿಗಳು ಮಾತ್ರ ಅಲ್ಲಿ ಸೇರೋದು, ಎಲ್ಲರನ್ನೂ ಕೂಡಿಸ್ಕೊಳಂಗಿಲ್ಲ. ಈಗ G7, G8 ಇವೆಲ್ಲ ಕೇಳಿರಲ್ಲ ನೀವು. ಆಮೇಲೆ ವಿಟೋ ಪವರ್ ಹೊಂದಿರುವಂಥ ದೇಶಗಳು. ವಿಟೋ ಪವರ್ ಅಂದ್ರೆ ಇವ 3: ಅಮೇರಿಕಾ, ಜರ್ಮನಿ, ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸ್ ಒಂದು ಕಡೆ, ರಷ್ಯಾ, ಚೀನಾ ಒಂದು ಕಡೆ, ವಿಟೋ ಪವರ್ ಕಂಟ್ರೀಸ್ ಇವು. ಹೀಗೆ ಇಲ್ಲಿ ಯಾರ್ಯಾರು ಅವತ್ತು ಮೀಟಿಂಗ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೀಟಿಂಗ್ ಎಲ್ಲಿ ನಡೆದಿತ್ತು? ಜಿನಿವಾದಳು. ಅಲ್ಲಿ ಯಾರ್ಯಾರು ಕೂಡ ಕುಂತಿದ್ರು? ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ ಮತ್ತು ಯುನೈಟೆಡ್ ಕಿಂಗ್ಡಮ್. ಅಂದ್ರೆ ಅಮೇರಿಕಾದ ವಿಜ್ಞಾನಿಗಳು, ರಷ್ಯಾದ ವಿಜ್ಞಾನಿಗಳು ಮತ್ತು ಇಂಗ್ಲೆಂಡಿನ ವಿಜ್ಞಾನಿಗಳು ಅಲ್ಲಿ ಸೇರ್ಲಿಕ್ಕೆ ಹತ್ತಿದ್ರು. 3 powers possessing nuclear weapons met behind closed doors. ಹಾಗಾದ್ರೆ ಅಲ್ಲಿ ಅವರು ಚರ್ಚೆ ಮಾಡ್ತಾ ಇರುವಂಥ ಮೀಟಿಂಗ್ನೊಳಗೆ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಇವತ್ತ ಜಗತ್ತಿನೊಳಗೆ ಅಣ್ವಸ್ತ್ರ ನಿಷೇಧ ಕಾನೂನು ಅಂತ ಬಂದತಿ. ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಅದಕ್ಕೆ ಸಹಿ ಹಾಕ್ಯಾರ. ನಾನು ಅಣ್ವಸ್ತ್ರಗಳನ್ನ ತಯಾರು ಮಾಡಂಗಿಲ್ಲ, ನೀನು ಅಣ್ವಸ್ತ್ರಗಳನ್ನ ತಯಾರು ಮಾಡಬೇಡ, ಇದು ಒಂದು ಒಪ್ಪಂದ. ಆದ್ರೆ ಮೇಲ್ನೋಟಕ್ಕೆ ಸಹಿ ಹಾಕಿ ಒಳಗಿಂದೊಳಗ ಬಿಹೈಂಡ್ ದ ಕ್ಲೋಸ್ ಡೋರ್ ಅಂದ್ರೆ ಜಗತ್ತಿಗೆ ಗೊತ್ತಿರಲಾರ್ದಂಗೆ ಏನು ಮಾಡಾಕುಂತಾರ ಅವರು? ಅಣ್ವಸ್ತ್ರಗಳನ್ನು ತಯಾರು ಮಾಡಾಕುಂತಾರ, ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಾಕುಂತಾರ. ಈಗ ನಾವು ಕೂಡ ಹಿಂದೆ ಬುದ್ಧ ಪೂರ್ಣಿಮೆ ದಿನ ಇಂದಿರಾ ಗಾಂಧೀಜಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಒಮ್ಮೆ ನಾವು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ವಿ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಒಮ್ಮೆ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ವಿ. ಆ ಮುಖಾಂತರ ಭಾರತವು ಕೂಡ ಅಣುಶಕ್ತಿಯಲ್ಲಿ ಸ್ವಾಮಿ ಜಹಾಂಗೀರ್ ಬಾಬಾರವರು ನಮಗೇನು ಕೊಡುಗೆ ಕೊಟ್ಟಾರಲ್ಲ, ಆ ಒಂದು ಇದ್ರೊಳಗೆ ನಾವು ಪವರ್ಫುಲ್ ಅದೀವಿ ಅಂತೇಳಿ ಜಗತ್ತಿಗೆ ತೋರಿಸಿದ್ವಿ. ಹಿಂಗೆ ಏನಾಗಕುಂತೈತಿ ಅಂದ್ರೆ ಬಿಹೈಂಡ್ ಕ್ಲೋಸ್ ಡೋರ್ಸ್ ಎಲ್ಲ ಕಡೆ ಇದು ನಡೆಯಕುಂತೈತಿ. ಮೇಲ್ನೋಟಕ್ಕೆ ಇಲ್ಲ ಅಂತಾರ, ಒಳಗಿಂದೊಳಗೆ ಅವರು ತಯಾರು ಮಾಡ್ಕೊಳಕುಂತಾರ. ಇದನ್ನು ಕಂಡು ಹಿಡಿಯೋದು ಹೆಂಗೆ? ಇದ್ರ ಬಗ್ಗೆ ಮೀಟಿಂಗ್. ದ ಪ್ರೆಸಿಡೆಂಟ್ ಶೋಡ್ ಮಿ ಅ ಲೆಟರ್ ಫ್ರಮ್ ಜಿನಿವಾದಿಂದ ಬಂದಂಥ ಪತ್ರವನ್ನು ನಮ್ಮ ಅಧ್ಯಕ್ಷರು ತೋರಿಸಿದ್ರು. ಅದರಲ್ಲಿ ಅಮೆರಿಕದ ವಿಜ್ಞಾನಿ ಫ್ರಾಂಕ್ ಪ್ರೆಸ್ ಅವರು ನನ್ನ ಹೆಸರನ್ನು ಕೋಟ್ ಮಾಡಿದ್ರು, ನನ್ನ ಕೆಲಸವನ್ನು ಕೋಟ್ ಮಾಡಿದ್ರು. ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ಮಾಸ್ಕೋ ಎಕ್ಸ್ಪರ್ಟ್ಸ್. ಮಾಸ್ಕೋದಲ್ಲಿರುವಂಥ ಎಕ್ಸ್ಪರ್ಟ್ ಸೈಂಟಿಸ್ಟ್ಗಳಲ್ಲಿ ಪ್ರಮುಖವಾಗಿ ಕೇಳಿ ಬರುವಂಥ ಹೆಸರು ಕೆಲಿಸ್ ಬರೋಕ್ ಅವ್ರದ್ದು. ಅದಕ್ಕಾಗಿ ಈ ವಿಜ್ಞಾನಿಗಳ ಸಮ್ಮೇಳನಕ್ಕೆ ಕೆಲಿಸ್ ಬರೋಕ್ ಅವ್ರನ್ನ ಕಳಿಸ್ಕೊಡ್ರಿ ಅಂಥೇಳಿ ಆ ಪತ್ರ ಬಂದಿತ್ತು. ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜಿನಿವಾ. ಏನಪ್ಪ ಇದು? ನನ್ನ ಪೂರ್ತಕ ನನ್ನ ಪ್ರಯೋಗವನ್ನು ಮಾಡ್ಕೊತ ಕುಂತಂಥ ವ್ಯಕ್ತಿಗೆ ಏನಿದು ಭಾರಿ ಆಹ್ವಾನ ಬಂದ್ಬಿಡ್ತಲ್ಲ ಅಂತ ತಿಳ್ಕೊಂಡು ಒಂದು ಕ್ಷಣ ನಾನು ಗಾಬರಿಯಾದೆ. ಅಟ್ ದ ಟೈಮ್ ಎವ್ರಿ ಮ್ಯಾನ್ ಚೈಲ್ಡ್ ಆನ್ ದ ಅರ್ತ್. ಈ ಭೂಮಿ ಮೇಲೆ ಹುಟ್ಟಿರುವಂಥ ಒಬ್ಬ ಪುರುಷನೇ ಆಗಿರಲಿ, ಮಹಿಳೆನೇ ಆಗಿರಲಿ, ಮಗುವೇ ಆಗಿರಲಿ,
ಇವತ್ತು ಏನಾಗಕ್ಕೆ ಕುಂತೈತೆ ಅಂದ್ರೆ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಎನಿಲೇಷನ್ ಬೈ ನ್ಯೂಕ್ಲಿಯರ್ ವೆಪನ್ಸ್. ಈ ನ್ಯೂಕ್ಲಿಯರ್ ವೆಪನ್ಗಳ ಭಯ ಎಷ್ಟೈತಿಪ್ಪ ಅಂತಂದ್ರೆ ಒಂದ ಮಾತಿನಾಗೆ ಹೇಳ್ಬಿಡ್ತೀವಿ, ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿದೆ. 3ನೇ ಮಹಾಯುದ್ಧ ಒಂದು ವೇಳೆ ನಡೀತಂದ್ರೆ 4ನೇ ಮಹಾಯುದ್ಧ ನಡೆಯೋದಿಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಹೇಳ್ತೀವಿ ನಾವು. ಏನಿದೆ ಹಿಂಗಂದ್ರೆ 3ನೇ ಮಹಾಯುದ್ಧದೊಳಗೆ ನ್ಯೂಕ್ಲಿಯರ್ ವೆಪನ್ಗಳ ಬಳಕೆ ಆಗಿ ಈ ಜಗತ್ತಿನೊಳಗೆ ಯಾರು 4ನೇ ಯುದ್ಧ ಮಾಡಕ್ಕೆ ಯಾರು ಉಳಿಯಂಗೇ ಇಲ್ಲ ಅಂತ, ಪೂರ್ತಿ ಜಗತ್ತ ಸತ್ಯನಾಶ ಆಗಿ ಹೋಗ್ಬಿಡ್ತೈತಿ ಅಂತ. ಯಾಕೆ ಹಿಂಗೆ ಹೇಳ್ತೀವಿ ಅಂದ್ರೆ 1942ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಮೇರಿಕಾದ ಯುದ್ಧ ವಿಮಾನಗಳು ಹಾಕಿರುವಂಥ ಅಣ್ವಸ್ತ್ರಗಳ ಪರಿಣಾಮವನ್ನು ಇವತ್ತಿಗೂ ಅಲ್ಲಿ ಜನ ಎದುರಿಸಾಕೊಂತಾರಂದ್ರೆ ಇವತ್ತು ನ್ಯೂಕ್ಲಿಯರ್ ವೆಪನ್ಸ್ಗಳ ಭಯ ಎಷ್ಟಿರ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ಸ್ ಇನ್ ಫಸ್ಟ್ ಸ್ಟ್ರೈಕ್. ಇವತ್ತು ಸೂಪರ್ ಪವರ್ ಅಂತ ಏನು ಜಗತ್ತಿನೊಳಗೆ ಕರೆಸಿಕೊಳ್ಳುವಂಥದ್ದು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಅವು ಎಲ್ಲ ಎಷ್ಟರ ಮಟ್ಟಿಗೆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡಿ ಇಟ್ಕೊಂಡಾರ ಅಂದ್ರೆ ಒಂದೇ ಒಂದು ಹೊಡೆತಕ್ಕೆ ಎದುರಾಳಿ ದೇಶವನ್ನು ಮಣ್ಣು ಮುಕ್ಕಿಸಿಬಿಡ್ಬೋದು, ಸತ್ಯನಾಶ ಮಾಡಿಬಿಡ್ಬೋದು. ಅಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಎಲ್ಲ ರೆಡಿ ಐತಿ. ಇವತ್ತು 20 ನಿಮಿಷದ ಅವಧಿಯೊಳಗೆ ವಿನ್ ದ 20 minutes ಇಟ್ ಟುಕ್ ಫಾರ್ ದ ರಾಕೆಟ್ಸ್ ಟು ರೀಚ್ ದೇರ್ ಟಾರ್ಗೆಟ್. ಇವತ್ತು ಚಾಲಕ ರಹಿತ ಯುದ್ಧ ವಿಮಾನಗಳು ಬಂದವು. ಚಾಲಕ ಬೇಡ ಹೌದಾ, ಸಮುದ್ರದ ಮಧ್ಯೆ ಎಲ್ಲೋ ಒಂದು ಹಡಗಿನೊಳಗೆ, ಬೃಹದಾಕಾರದ ಹಡಗಿನೊಳಗೆ ಆ ಯುದ್ಧ ವಿಮಾನಗಳನ್ನು ನಿಲ್ಲಿಸಿರ್ತಾರೆ. ಅಲ್ಲಿಂದ ಹೊಕ್ಕವು. ಅದಕ್ಕೆ 20 ನಿಮಿಷದೊಳಗೆ ಅದಕ್ಕೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟನ್ನು ರೀಚ್ ಮಾಡಿ ಯಾವ ದೇಶದ ಮೇಲೆ ಬಾಂಬ್ ಹಾಕಿ ಬರ್ಬೇಕೋ ಕರೆಕ್ಟಾಗಿ ಬಾಂಬ್ ಹಾಕಿ ವಾಪಸ್ ಬಂದು ಅದೇ ಹಡಗಿನಲ್ಲಿ ಲ್ಯಾಂಡ್ ಹಾಕೋ ಯುದ್ಧ ವಿಮಾನಗಳು ಅಂದ್ರೆ ಎಷ್ಟರ ಮಟ್ಟಿಗೆ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದೈತಿ ನೀವು ಅರ್ಥ ಮಾಡ್ಕೋಬೇಕು. ದ ಅದರ್ ಸೈಡ್ ಹ್ಯಾಡ್ plenty of time to launch retaliation strikes ensuring the destruction of their enemies only a few minutes later. ಹಂಗಾರೆ ಒಂದು ರಾಷ್ಟ್ರ ತನ್ನ ಎದುರಾಳಿ ರಾಷ್ಟ್ರದ ಮೇಲೆ ಬಾಂಬ್ಗಳನ್ನು ಹಾಕ್ಲಿಕ್ಕೆ ಹತ್ತಿದ್ರೆ ಅವರು ಕೇವಲ 5 ನಿಮಿಷ ಸಾಕು, ಅವ್ರು ಉತ್ತರ ಕೊಡ್ಲಿಕ್ಕೆ ಭಾಳ ಬೇಡ. ಇವತ್ತು ನೀವು ಯುದ್ಧಗಳನ್ನು ನೋಡ್ತಾ ಇದ್ದೀರಿ. ಇವತ್ತು ಜಗತ್ತಿನೊಳಗೆ ಇವತ್ತು ಇಲ್ಲಿ ಇಸ್ರೇಲ್ ಮತ್ತು ಇಲ್ಲಿ ಯುದ್ಧ ನೋಡ್ತಾ ಇದ್ದೀರಿ ನೀವು. ಪ್ಯಾಲೆಸ್ಟೈನಿನ ಸಮಸ್ಯೆ ನೋಡ್ತಿರ್ಬೋದು, ಆಮೇಲೆ ಇಲ್ಲಿ ರಷ್ಯಾದಲ್ಲಿ ನೋಡ್ತಾ ಇರ್ಬೋದು, ಹೌದಾ. ಇವು ಎಲ್ಲ ಬಹಳ ವಿಚಾರ ಮಾಡುವಂಥವು ಇವು. ದಿಸ್ ಥ್ರೆಟ್ ಆಫ್, ಇದನ್ನು ಏನಂತ ಕರೀತಾರೆ ಲೇಖಕರು, ಮ್ಯಾಡ್ ಅಂದ್ರೆ ಹುಚ್ಚ. ಆದ್ರೆ ಇಲ್ಲಿ ಅದ್ರದ್ದು ಶಾರ್ಟ್ ಫಾರ್ಮ್ ಮಾಡ್ಯಾರ. ಎದ್ರ ಶಾರ್ಟ್ ಫಾರ್ಮ್ ಇದು? ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಎಲ್ಲ ತಿಳಿದು ಒಬ್ಬರನ್ನೊಬ್ರು ನಾಶ ಮಾಡ್ಕೊಳ್ಳೋದು. ಓಮ್ನಿಯಸ್ ಆಕ್ರೋನಿಮ್ ಮ್ಯಾಡ್. ನೀನು ಹುಚ್ಚ, ನಾನು ಹುಚ್ಚ, ಹುಚ್ಚರೆಲ್ಲ ಸೇರಿ ವಾಸ್ ಫಾರ್ ಸಮ್ ಇಯರ್ಸ್ ದ ಓನ್ಲಿ ಥ್ರೆಡ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್ ಫ್ರಮ್ ದ ಕಾಮನ್ ಫ್ಯಾಟಲ್ ಫೇಟ್. ಹಾಗಾದ್ರೆ ಈ ಭಯದಿಂದ ಜಗತ್ತನ್ನು ಮುಕ್ತಗೊಳಿಸಬೇಕಾಗೈತಿ, ಯುದ್ಧದ ಭಯವನ್ನು ಹೋಗಲಾಡಿಸಬೇಕಾಗೈತಿ. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಮೀಟ್ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್. ಹಾಗಾದ್ರೆ ಹೋಮಿ ಜಹಾಂಗೀರ್ ಬಾಬಾರ್ ಅವರು ಈ ಅಣುಶಕ್ತಿಯನ್ನು ಕಂಡುಹಿಡಿದಾಗ ಅವರ ಉದ್ದೇಶ ಏನಾಗಿತ್ತು ಸ್ವಲ್ಪ ನಿಮ್ಗೆ ನೆನಪು ಮಾಡಿಕೊಡ್ತೀನಿ. ಅಣುಶಕ್ತಿಯನ್ನ, ಹೌದಾ, ಕಣಾದ ಮಹರ್ಷಿಗಳು ಕಂಡುಹಿಡಿದ್ರು ಅಂತ ಹೇಳ್ತಾರೆ, ಡಾಲ್ಟನ್ ಅಲ್ಲ. ಇದನ್ನ ನೆನ್ಪಿಟ್ಕೊರಿ. ನಾವು ಇವತ್ತು ಜಗತ್ತಿನ ಇತಿಹಾಸದೊಳಗೆ ಅಣುವನ್ನು ಕಂಡುಹಿಡಿದವ ಡಾಲ್ಟನ್ ಅಂತ ಹಿಸ್ಟ್ರಿ ಬರೆಸಿಬಿಟ್ಟಾರೆ. ಆದರೆ ಜಗತ್ತಿನ ಒಳಗೆ ಏನಾರ ಯಾಕೆ ಬರೆಸಲಿ, ನಾವು ಭಾರತೀಯರು ನಮಗೆ ಹೆಮ್ಮೆ ಐತಿ. ಈ ಅಣು ಅನ್ನುವಂಥ ಈ ಕಂಡುಹಿಡಿದವ ನಮ್ಮ ಕಣಾದ ಮಹರ್ಷಿ ಅಂತಂದು ನಾವು ಹೆಮ್ಮೆ ಪಟ್ಕೋಬೇಕು. ಇವತ್ತ ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ನಿಂದಾಗಿ, ನಿರಂತರವಾದ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತಾ ಇರೋದ್ರಿಂದ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್. ನಾ ಹೇಳಿದೆ, ಅಣುಶಕ್ತಿಯ ಬಳಕೆಯ ಉದ್ದೇಶ ಜಗತ್ತಿನಲ್ಲಿ ವಿದ್ಯುತ್ ಶಕ್ತಿಯ ಕೊರತೆಯನ್ನು ನೀಗಿಸೋದಾಗಿತ್ತು. ಆದರೆ ಅದರ ಬದಲಿಗೆ ನಾವೇನು ಮಾಡಕ್ಕೆ ಕುಂತೀವಿ, ಬಾಂಬ್ಗಳನ್ನು ತಯಾರು ಮಾಡಕ್ಕೆ ಕುಂತೀವಿ. ಇಂಟ್ರೊಡ್ಯೂಸಿಂಗ್ ಈವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್. ಇವತ್ತು ಜಗತ್ತಿನಲ್ಲಿ ಅಸಮತೋಲನವನ್ನು ಕಾಣ್ತಾ ಇದ್ದೀವಿ. ಇವತ್ತು ಭೂಮಿಯ ಮೇಲಿನ ವಾತಾವರಣ, ಹೌದಾ, ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಉತ್ತರ ಧ್ರುವ ದಕ್ಷಿಣ ಧ್ರುವದ ಹಿಮ ಕರಗ್ತಾ ಇದೆ, ಹೌದಾ. ಸಮುದ್ರದ ದಂಡೆ ಮೇಲಿರುವಂಥ ಎಲ್ಲ ನಗರಗಳು ಯಾವ ಟೈಮ್ಗಾದ್ರೂ ಮುಳುಗಿ ಹೋಗ್ಬೋದು ಅನ್ನುವಂಥ ಭಯ ಕಾಡ್ತಾ ಇದೆ. ಅಕ್ಟೋಬರ್ ತಿಂಗಳದೊಳಗೆ ವಿಪರೀತ ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಿ ಈಗ, ಹೌದಾ. ಇವೆಲ್ಲ ಜಗತ್ತಿನ ಥ್ರೆಟ್ನ್ಸ ಇವು. ದ 3 ನ್ಯೂಕ್ಲಿಯರ್ ಪವರ್ ವೇರ್ ವಿಲ್ಲಿಂಗ್ ಟು ಕಮ್ ಎನ್ ಅಗ್ರಿಮೆಂಟ್. ಹಾಗಾದ್ರೆ ಈ 3 ದೇಶಗಳು ಕೂಡಿ ಈಗ ಒಂದು ಅಗ್ರಿಮೆಂಟ್ ಬರಕುಂತಾರೆ. ಈಗ ಇಂಗ್ಲೆಂಡು, ಅಮೇರಿಕಾ, ರಷ್ಯಾ. ಅದು ಏನದು?
ಪುಟ್ಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಈ ಅಣ್ವಸ್ತ್ರ ನಿಷೇಧ ಒಪ್ಪಂದ ಏನೈತಲ್ಲ ಇದನ್ನ ಸ್ಟ್ರಾಂಗ್ ಮಾಡ್ಬೇಕು. ಇದನ್ನ ಒಬ್ಬೊಬ್ಬರನ್ನ ಕರ್ಕೊಂಬಂದು ಇದಕ್ಕೆ ಸಹಿ ಮಾಡುವಂಗೆ ಮಾಡಬೇಕು. ಮತ್ತು ಸಹಿ ಮಾಡಿದ ಮೇಲೆ ಅವ್ರು ಏನಾದರೂ ಅಣ್ವಸ್ತ್ರವನ್ನು ಬಳಕೆ ಮಾಡೋದಾಗ್ಲಿ, ತಯಾರು ಮಾಡೋದಾಗ್ಲಿ, ಟೆಸ್ಟ್ ಮಾಡೋದಾಗ್ಲಿ ಮಾಡಿದ್ರೆ ಅದು ಜಗತ್ತಿಗೆ ಗೊತ್ತಾಗಬೇಕು. ಆ ರೀತಿ ಅದನ್ನು ಕಂಡುಹಿಡಿಬೇಕು. ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್. ಈ ಅಣ್ವಸ್ತ್ರ ಭಯ ಅನ್ನೋದನ್ನ ಇದು ಅರೈಸ್ ಪಾಸ್ಟ್ ಟೆನ್ಸ್ ಅರೋಸ್, ಇದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರೆಲ್ಲ ಅಲ್ಲೇ ಸೇರಿತು. ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋಯಿಂಗ್. ಸಪೋಸ್ ದ್ಯಾಟ್ ದ ನ್ಯೂಕ್ಲಿಯರ್ ಪವರ್ ಹ್ಯಾಡ್ ಸೈನ್ಡ್ ಆನ್ ಅಗ್ರಿಮೆಂಟ್. ಇವತ್ತ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ಒಂದು ದೇಶ ಬಂದು ಏನು ಮಾಡ್ತತಿ, ಸಹಿ ಮಾಡ್ತತಿ. ಟು ಸ್ಟಾಪ್ ದ ಟೆಸ್ಟ್ ಆಫ್ ದ ನ್ಯೂಕ್ಲಿಯರ್ ವೆಪನ್ಸ್. ನಾನು ಇನ್ನು ಮುಂದೆ ಯಾವುದೇ ರೀತಿಯ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡೋದಿಲ್ಲ, ನಾನು ಅಣ್ವಸ್ತ್ರಗಳನ್ನ ತಯಾರು ಮಾಡೋದಿಲ್ಲ ಅಂತ ಅವರು ಸಹಿ ಮಾಡ್ತಾರೆ. ಒನ್ ಆಫ್ ದ ಪಾರ್ಟಿಸಿಪೆಂಟ್ ಹ್ಯಾಡ್ ವೈಲೇಟೆಡ್ ದಿಸ್ ಅಗ್ರಿಮೆಂಟ್. ಆದ್ರೆ ಆ ಅಣ್ವಸ್ತ್ರ ನಿಷೇಧದೊಳಗೆ ಏನು ಪಾಯಿಂಟ್ ಇಲ್ಲ ಅಂದ್ರೆ ಈ ಒಪ್ಪಂದವನ್ನು ಉಲ್ಲಂಘಿಸಿದವರಿಗೆ ಏನು ಶಿಕ್ಷೆ? ಯಾಕಂತಂದ್ರೆ ಸೀಕ್ರೆಟ್ಲಿ ಮೇಡ್ ಅನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್. ಮೇಲ್ನೋಟಕ್ಕೆ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕ್ತಾರ, ಒಳಗಿಂದೊಳಗ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಕಂಟಿನ್ಯೂ ಮಾಡ್ಯಾರ. ದ ಪ್ರಾಬ್ಲಮ್ ಈಸ್ ಹೌ ಕ್ಯಾನ್ ಅದರ್ ಪವರ್ ಡಿಟೆಕ್ಟ್ ದ ವೈಲೇಷನ್. ಹಾಗಾದ್ರೆ ಈ ಜಗತ್ತೊಳಗೆ ಮೊದಲು ಆಗಬೇಕಾದ ಕೆಲಸ ಏನಂದ್ರೆ, ಒಂದು ಸಲ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ಸಹಿ ಮಾಡಿ ಆಮೇಲೆ ಜಗತ್ತಿಗೆ ಮಣ್ಣುಗ್ಗಿ ಯಾರು ನ್ಯೂಕ್ಲಿಯರ್ ಟೆಸ್ಟರ್ ಮಾಡಿದ್ರೆ ಅದನ್ನ ಉಳಿದೋರಿಗೆ ಗೊತ್ತಾಗಬೇಕದು, ಹಂಗೆ ಅದನ್ನ ಕಂಡುಹಿಡಿಬೇಕು. ಅದಕ್ಕೆ ನಾವು ಏನು ಮಾಡಬೇಕು? ಇದು ಅಲ್ಲಿನ ಮೀಟಿಂಗಿನ ಉದ್ದೇಶ ಆಗಿದೆ. It turned out that this problem had a direct connection with the theory of seismic waves. ಹಾಗಾದ್ರೆ ಇದನ್ನೆಲ್ಲ ಕಂಡುಹಿಡಿಬೇಕಂದ್ರೆ ಈ ಸೆಸ್ಮಿಕ್ ವೇವ್ಸ್ಗಳ ಮೇಲೆ ಕೆಲಿಸ್ ಬರೋಕ್ ಅವರು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಲ್ಲ ಇದಕ್ಕೆ ಲಿಂಕ್. It turned out this problem had a direct connection with the theory of seismic waves. ಸೆಸ್ಮಿಕ್ ವೇವ್ಸ್ ಗಳಿಗೆ ಇದು ಲಿಂಕ್ ಇರೋದ್ರಿಂದ ಈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಗಳನ್ನ ಹೇಗೆ ಕಂಡುಹಿಡಿಯೋದಪ್ಪ ಅಂದ್ರ, ಯಾವ ದೇಶ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತತೋ ಆ ದೇಶದ ಆಳದಲ್ಲಿ ಭೂಮಿಯ ಒಳಗೆ ಏನು ಕಂಪನಗಳಾಕ್ಕವೋ ಅದರ ಮುಖಾಂತರ ಮೇಲ್ನೋಟಕ್ಕೆ ಅವ್ರು ಏನು ಹೇಳಿದ್ರು ಕೂಡ ನೀ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದೆ ಅನ್ನೋದನ್ನ ಸಾಬೀತುಪಡಿಸುವಂತ ಒಂದು ಹೊಸ ಒಂದು ವ್ಯವಸ್ಥೆಯನ್ನ ಇಲ್ಲಿ ಇವರು ಚರ್ಚೆ ಮಾಡಲಿಕ್ಕೆ ಜಿನಿವಾದಲ್ಲಿ ಸಭೆ ಸೇರಿದರು. ಹೌ ಕುಡ್ ಒನ್ ಡಿಸ್ಟಿಂಗ್ವಿಶ್ ದ ನ್ಯಾಚುರಲ್ ಟ್ರಿಮರ್ಸ್ ಫ್ರಮ್ ಒನ್ಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ಲೋಷನ್. ಅದು ನಿಸರ್ಗದತ್ತವಾಗಿ ಭೂಮಿಯೊಳಗೆ ಕಂಪನ ಉಂಟಾಗುತ್ತೆ ಅನ್ನೋದ್ರ ಅದನ್ನು ಕಂಡುಹಿಡಿಯೋದು. ಅದು ನ್ಯೂಕ್ಲಿಯರ್ ಟೆಸ್ಟ್ನಿಂದ ಆ ರೀತಿ ಆಗಕ್ಕಂತದಪ್ಪ ಅಂದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡೋದು. ಈ ಒಂದು ವಿಚಾರವನ್ನು ಇಟ್ಕೊಂಡು suddenly my theoretical knowledge had a direct application in the area of survival of the humankind. ಒಟ್ಟಾರೆ ಇದೆಲ್ಲದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ಮಾನವ ಕುಲಕ್ಕೆ ಒಳಿತನ್ನ ಮಾಡುವುದೇ ಆಗಿತ್ತು ಅಂತಂದು ಹೇಳ್ಬೋದು. ಹೀಗೆ ಇವತ್ತು ನಾವು ಸುಮಾರು 7 ಪ್ಯಾರಾಗ್ರಾಫ್ಗಳನ್ನ ಚರ್ಚೆ ಮಾಡಿದ್ವಿ. ಇದು ಒಟ್ಟು 13 ಪ್ಯಾರಾಗ್ರಾಫ್ಗಳಿದೆ. ನಾಳೆ ಮತ್ತೆ 6 ಪ್ಯಾರಾಗ್ರಾಫ್ಗಳನ್ನ ಎನಿಲೇಷನ್
ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ಲಿಕ್ಕತ್ತೈತಿ. ಇದು ಒಂದಿಷ್ಟು 168ನೇ ಪುಟದ ಶಬ್ದಗಳನ್ನು ಬರೆಸಿ ಇವತ್ತಿನ ಕ್ಲಾಸ್ ನಾಳೆ ಮತ್ತೆ ಎಂದಿನಂತೆ 7 ಗಂಟೆಗೆ ಜಾಯಿನ್ ಆಗೋಣ. ಇದು ಒಂದಿಷ್ಟು ಶಬ್ದ ಬರ್ಕೊಂಡ್ಬಿಡ್ರಿ. ಎನಿಲೇಷನ್ ಸಂಪೂರ್ಣ ನಾಶ, ಸಂಪೂರ್ಣ ನಾಶ. ರಿಟೇಲಿಯೇಷನ್ ಪ್ರತಿಕಾರ ತೀರಿಸು, ಪ್ರತಿಕಾರ ತೀರಿಸು ಅಂದ್ರೆ ಒಟ್ಟಾಗಿ. ಒಂದೊಂದು ವಿಷಯದ ಮೊದಲನೇ ಒಂದೊಂದು ಅಕ್ಷರ ಸೇರ್ಕೊಂಡು ಈಗ ಆಗಲ್ಲ ಹೇಳಿದ್ನಲ್ಲಿ ನಿಮ್ಗೆ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್, ಎಂ ಒಂದು ಅಕ್ಷರ, ಎ ಅಕ್ಷರ, ಡಿ ಅಕ್ಷರ, ಅದಕ್ಕೆ ಆ ಥರ ಆಕ್ರೋನಿಮ್ ಅಂತ ಕರೀತಾರೆ. ಸ್ಟ್ಯಾಂಡ್ ಅಪ್ ಅಂದ್ರೆ a situation in which neither side battle can gain an advantage. ಯಾರೋ ಯುದ್ಧ ಮಾಡೋ ಹೊತ್ನಾಗ ಮತ್ತೊಬ್ಬರು ಅದ್ರ ಲಾಭ ತಗೊಳೋದು. ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗ ಸಂಘರ್ಷ ನಡೆಯಕುಂತತಿ. ಇದರ ಲಾಭನ ಅಫ್ಘಾನಿಸ್ತಾನ ತಗೊಳಕುಂತತಿ. ಯಾಕಂದ್ರೆ ವಿಮಾನಗಳು ಇವತ್ತ ಇರಾನ್ ಕ್ಷಿಪಣಿ ಪ್ರಯಾಣ ಮಾಡ್ತಾ ಇಲ್ಲ. ಅವು ಎಲ್ಲ ಅಫ್ಘಾನಿಸ್ತಾನದ ಮೇಲೆ ಹೊಂಟಾವು. ಈಗ ಅಫ್ಘಾನಿಸ್ತಾನ ಒಂದು ವಿಮಾನಕ್ಕೆ ಇಷ್ಟು $, $500 ಏನೋ ಫಿಕ್ಸ್ ಮಾಡೈತಿ. ಒಂದು ವಿಮಾನ ಅಫ್ಘಾನಿಸ್ತಾನದ ಕಕ್ಷೆ ಮೇಲೆ ಹಾದು ಹೋಗ್ಲಿಕ್ಕೆ ಇಷ್ಟು ಅಮೌಂಟ್ ಅಂತ ಕೊಡ್ಬೇಕು. ಅಂದ್ರೆ ಆಮೇಲೆ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ಬೇಕು. ನಮ್ಮ ವಿಮಾನದ ಬಾಬತ್ ಈ ಅಮೌಂಟ್ ತಗೋತಾ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರೆ, ಇಲ್ಲ ಅಂದ್ರೆ ಅವ್ರು ಇದನ್ನ ಮಾಡಿಬಿಡ್ತಾರೆ, ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಇವತ್ತು ಇಸ್ರೇಲ್ ಇರಾನಿನ ಯುದ್ಧದೊಳಗೆ ದೊಡ್ಡ ಲಾಭ ಮಾಡ್ಕೊಂತಿರೋರು ಅಂದ್ರೆ ಅಫ್ಘಾನಿಸ್ತಾನದವ್ರು. ಒಂದು ವಿಮಾನ ಹಾದು ಹೋಗಕ್ಕೆ ಇಷ್ಟು ರೊಕ್ಕ ಅಂತ ಫಿಕ್ಸ್ ಮಾಡ್ಯಾರವ್ರು. ಇದಕ್ಕೆ ಸ್ಟ್ಯಾಂಡ್ ಅಪ್ ಅಂತಾರೆ. ಮತ್ತು ಸಮಾಜವಾದಿ ಸಿದ್ಧಾಂತವನ್ನ ಒಪ್ಪಿಕೊಂಡಿರುವಂತಹ ದೇಶಗಳ ಮಧ್ಯೆ ನಡೀತಾ ಇರುವಂತ ಪೈಪೋಟಿ, ಯುರೋಪ್ ಇರ್ಬೋದು, ಈ ಕಡೆ ಅದು ದ ನೇಮ್ ಆಫ್ ಸೋಶಿಯೋ ಪೊಲಿಟಿಕಲ್, ಅದು ಸಾಮಾಜಿಕ ವಿಷಯಕ್ಕೆ ರಾಜಕೀಯ ವಿಷಯಗಳ ನಡುವೆ ನಡೀತಾ ಇರುವಂತ ಒಂದು ರೀತಿಯ ಅದ್ರೊಳಗೆ ಇಂಟರ್ಫಿಯರ್ ಆಗಾಕ ಕುಂತ್ರ ಅಂದ್ರೆ ಸಮಸ್ಯೆ ಅಂತ ಬಿಡೋದು. ಹಾಗಾದ್ರೆ ನಾಳೆ ನೆಟ್ವರ್ಕ್